ನೋಡಿ ನೋಡಿ ಎಷ್ಟು ದೊಡ್ಡ ಏಡಿ ಸಿಕ್ಕಿದೆ ಆಯಿತಾ. ಇಂಥದ್ದೇ ತುಂಬ ಏಡಿ ಸಿಕ್ಕಿದೆ. ವಿಡಿಯೋನ ಕೊನೆವರೆಗೂ ನೋಡಿ ಆಯಿತಾ. ಸೂಪರಾಗಿರೋ ಏಡಿನ ಹಿಡಿದಿದ್ದೀವಿ, ಬೇಟೆಯಾಗಿದೆ ಇವತ್ತು ಆಯಿತಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಆಯಿತಾ. ಇವತ್ತು ನಾನೊಂದು ಸುಂದರವಾದ ವ್ಲಾಗ್ನೊಂದಿಗೆ ಬಂದಿದ್ದೀನಿ. ವ್ಲಾಗ್ ಏನಪ್ಪ ಅಂದರೆ, ಇವತ್ತು ನಾವು ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ ಆಯಿತಾ. ಅಲ್ಲಿ ನಾನು ಇವತ್ತಿನ ದಿನ ಹೇಗೆ ಕಳೆದೆ ಮತ್ತು ಏನೇನು ಎಲ್ಲೆಲ್ಲಿ ಹೋದ್ವಿ ಅಂತ ತೋರಿಸ್ತೀನಿ ಆಯಿತಾ. ಅತ್ತೆ ಮನೆ ಅಂದರೆ ಏನು ದೂರ ಅಲ್ಲ, ಹತ್ತಿರದಲ್ಲೇ ಆಯಿತಾ. ನಮ್ಮ ಓಣಿಲೇ ಎಂಡಿಗಿದೆ ಅವ್ರ ಮನೆ, ಅಲ್ಲಿಗೆ ಬಂದಿದ್ದೀನಿ ಆಯಿತಾ. ಎಲ್ಲರೂ ನಾವೆಲ್ಲ ಸೇರಿದ್ವಿ, ಅದಕ್ಕೆ ಬಂದಿದ್ದೆ ಆಯಿತಾ. ನಮ್ಮ ಗ್ಯಾಂಗ್ ಎಲ್ಲ ಸೇರಿದ್ವಿ ಅವ್ರ ಮನೇಲಿ. ಇವತ್ತೇ ಇದು ಒಂದು ಸ್ಪೆಷಲ್ ಮಾಡ್ತಿದ್ದೀವಿ ನೋಡಿ. ಬೇಳೆ ಬೇಯಿಸ್ತಾ ಇದ್ದೀವಿ, ಅಂದರೆ ಈ ಹಲಸಿನಕಾಯಿ ಬೇಳೆ ಅಂತ ಹೇಳ್ತಾರಲ್ಲ, ಅದನ್ನು ಹುರಿತಾ ಇದ್ದಾರೆ ಆಯಿತಾ. ಅದನ್ನು ಹುರಿದ್ಬಿಟ್ಟು ತಿಂದರೆ ಸೂಪರಾಗಿರುತ್ತೆ ಈ ಮಳೆಗೆ. ಅಂದರೆ ಬೇಸಿಗೆಯಲ್ಲೇ ಇದು ಮಾಡಿಬಿಟ್ಟು ಬೀಜ ತೆಗೆದುಬಿಟ್ಟು ಹಣ್ಣಾಗಿರೋ ಹಲಸಿನ ಹಣ್ಣು ಒಣಗಿಸ್ಬಿಟ್ಟು ಚೆನ್ನಾಗಿ ಇಟ್ಟಿರ್ತಾರೆ. ಅಂದರೆ ಈ ಮಳೆಗಾಲ ಟೈಮಲ್ಲಿ, ಈ ಗದ್ದೆ ನಾಟಿ ಮಾಡೋ ಟೈಮಲ್ಲೆಲ್ಲ ಹುರ್ಕೊಂಡು ತೊಗೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಗದ್ದೆ ನಾಟಿ ಮಾಡೋರು ಇರ್ತಾರಲ್ಲ, ಅವರಿಗೆ ಬಿಸಿ ಬಿಸಿ ಬೇಳೆನೆಲ್ಲ ಕೊಟ್ಬಿಟ್ರೆ ಚಳಿಗೆ ತಿನ್ನೋಕೆ ತುಂಬ ಮಜಾ ಇರುತ್ತೆ ಅಂತೇಳಿ ಕೊಡ್ತಾರೆ ಆಯಿತಾ. ಹಾಗೆ ನೋಡಿದ್ರಲ್ಲ, ಅದು ಬೀಸೋ ಕಲ್ಲು ಮತ್ತು ಇಲ್ಲಿ ಹಿಟ್ಟು ರುಬ್ಬೋ ಕಲ್ಲು ಎಲ್ಲ ಇದೆ ಅವ್ರ ಮನೇಲಿ ಆಯಿತಾ. ಅದೇನು ತೋರಿಸೋಣ ಅಂತ ಬಂದಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಹಿಟ್ಟು ರುಬ್ಬೋ ಕಲ್ಲಿದೆ, ಅವ್ರದ್ದು ಹಿಟ್ಟು ರುಬ್ಬೋ ಕಲ್ಲು ಇದು ಆಯಿತಾ. ಇದರಿಂದನೇ ಅವರು ಹಿಟ್ಟು ರುಬ್ತಾರೆ. ಮಿಲ್ಗಳಿಗೆಲ್ಲ ತೊಗೊಂಡು ಹೋಗೋದಿಲ್ಲ. ಈ ಅಕ್ಕಿ ಎಲ್ಲ ಅಕ್ಕಿ ಒಂದೇ ರುಬ್ಬೋದು, ಮತ್ತು ರಾಗಿ ಇದೆಲ್ಲ ರುಬ್ಬೋದಿಲ್ಲ ನಮ್ಮ ಕಡೆ. ಅಂದರೆ ರಾಗಿ ಗಂಜಿ ಎಲ್ಲ ಕುಡಿಯೋದು ಕಡಿಮೆ ಆಯಿತಾ. ನೋಡಿ, ನಾನು ಅಷ್ಟರಲ್ಲಿ ಬರೋಷ್ಟರಲ್ಲಿ ಬೇಳೆ ಬೇಯಿಸ್ಬಿಟ್ಟಿದ್ದಾರೆ. ಆದರೆ ಏನು ಗೊತ್ತಾ, ನಾನು ಯಾವ ಟೈಮಲ್ಲಿ ಇಲ್ಲ ಅಂದರು, ಬೇಯಿಸೋ ಟೈಮಲ್ಲಿ ಇಲ್ಲ ಅಂದರು, ಪಾಲು ಮಾಡೋ ಟೈಮಲ್ಲಿ ಮಾತ್ರ ಇರಲೇಬೇಕು. ಯಾಕಂದರೆ ಇವರು ಕೈ ಪಾಲು ತೊಗೊಳ್ಳೋದು ಜಾಸ್ತಿ. ಮತ್ತೊಂದು ಏನು ಗೊತ್ತಾ, ಇವರಿಗೆ ಎಷ್ಟು ತಲೆ ಇದೆ ನೋಡಿ ಆಯಿತಾ. ಈ ಸಿಪ್ಪೆನ ಬಿಡಿಸೋಕೆ ಇಲ್ಲಿ ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂತ ಆಯಿತಾ. ಇದು ನನಗೆ ಗೊತ್ತಿಲ್ಲಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಅದರಿಂದ ತಿಕ್ಕಿದರೆ ಹೋಗತ್ತಂತೆ ಸಿಪ್ಪೆ, ಈಸಿಯಾಗಿ ಬರುತ್ತಂತೆ ಆಯಿತಾ. ಆಮೇಲೆ ಅದನ್ನು ಈಸಿಯಾಗಿ ತೆಗೆದು ಇದು ಮಾಡ್ಬೋದು ಅಂಥೇಳಿ ಅದರಿಂದ ತಿಕ್ತಾ ಇದ್ದಾರೆ ಆಯಿತಾ. ಇಷ್ಟು ಚೆನ್ನಾಗಿದೆ ಪ್ಲ್ಯಾನ್ ಅಲ್ವಾ. ತಲೆ ಇದೆ ಈ ಹುಡುಗಿಗೆ ಆಯಿತಾ. ತಲೆ ತುಂಬ ಖರ್ಚು ಮಾಡ್ತಾಳೆ ನೋಡಿ. ಎಲ್ಲ ಇದು ಮಾಡಿಬಿಟ್ಟು ಇವಾಗ ಸಿಪ್ಪೆ ತೆಗಿತಾಳೆ. ಸಿಪ್ಪೆ ತೆಗೆದ್ಬಿಟ್ಟು ಪಾಲು ಮಾಡ್ತಾರೆ ಇವಾಗ ಆಯಿತಾ. ಪಾಲು ಮಾಡಬೇಕಿದ್ರೆ ಮಾತ್ರ ಇವರು ಭಾರಿ ಇದ್ದಾರೆ ಆಯಿತಾ. ಅದಕ್ಕೆ ಇವ್ರ ಜೊತೆಗೇ ಇರಬೇಕು, ಇಲ್ಲಾಂದರೆ ಕೈ ಪಾಲು ತೊಗೊಬಿಡ್ತಾರೆ ಆಯಿತಾ. ನಾನು ಅದಕ್ಕೆ ಅಲ್ಲಿಂದ ಕ್ಯಾಮ್ರಾ ಆನ್ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದೆ. ಆ ಕಡೆ ಈ ಕಡೆ ಕಣ್ಣು ಹೋಗ್ಬಾರ್ದು. ನನ್ನ ಇದ್ರೊಳಗಿಲ್ಲ ಅಂದರೂ, ನಾನು ನೋಡಿಲ್ಲ ಅಂದರೂ ಕ್ಯಾಮ್ರಾದಲ್ಲಾದರೂ ಸೆರೆ ಆಗಲೇಬೇಕು ಅಂತ ಅವ್ರು ಮಾಡೋ ಕಿತಾಪತಿನ. ಅದಕ್ಕೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಆಯಿತಾ. ಇದೊಂಥರ ಮಜಾ ಆಯಿತಾ. ಮಳೆಗೆ ಈ ಥರ ಬೇಳೆ ಬೇಯಿಸ್ಕೊಂಡು ತಿನ್ನೋದು. ಮತ್ತು ಗೇರು ಬೀಜನ ಈ ಬೇಸಿಗೆಯಲ್ಲೇ ಒಟ್ಟು ಮಾಡೋದು ಇಟ್ಕೊತಾರೆ ಆಯಿತಾ. ಅದನ್ನು ಅಷ್ಟೇ, ಈ ಥರ ಮಳೆ ಬರೋ ಟೈಮಲ್ಲಿ, ಜೋರು ಮಳೆ ಬರೋ ಟೈಮಲ್ಲಿ ಒಲೆಯಲ್ಲಿ ಹಾಕ್ತಾರೆ ಮರ್ರೆ, ಬೇಯಿಸಿದು ಸುಟ್ಕೊಂಡು ತಿಂತಾರೆ. ಒಬ್ಬರು ಮನೇಲಿ ಗೇರು ಬೀಜ ಹಾಕಿದ್ರು ಅಂದರೆ ಇಡೀ ಕೇರಿಗೆ ಪರಿಮಳ ಬರುತ್ತೆ, ಅಷ್ಟು ಸ್ಮೆಲ್ ಬರುತ್ತೆ. ಯಾರ್ದೋ ಮನೇಲಿ ಇವತ್ತು ಗೇರು ಬೀಜ ಸುಡ್ತಿದ್ದಾರೆ, ನಮ್ಮ ಮನೇಲಿ ಇವತ್ತು ಇದ್ರೆ ಸುಡಬೇಕು ಅನ್ನೋ ಥರ ಆಸೆ ಬರಬೇಕು, ಆ ಥರ ಆಗುತ್ತೆ ಆಯಿತಾ. ಆ ಮಳೆಗೋ ಏನೋ ಆ ಒಂಥರ ಸ್ಮೆಲ್ ಇರುತ್ತಲ್ಲ, ಇಡೀ ಕೇರಿಗೆ ಅದು ಸ್ಪ್ರೆಡ್ ಆಗಿಬಿಡುತ್ತೆ ಆಯಿತಾ. ಇವಾಗ ಪಾಲು ಮಾಡ್ತಿದ್ದಾರೆ ನೋಡಿ, ಪಾಲು ಮಾಡ್ತಾರೆ ನೋಡಿ. ಇದು ಬಾಕಿ ಬೇಕ್ರಿ ಐಟಮ್ ನನಗೆ ಏನೂ ಅಲ್ಲ ಆಯಿತಾ. ಇಲ್ಲಿ ಹತ್ರದಲ್ಲಿ ನಮಗೇನು ಸಿಗೋದು ಇಲ್ಲ. 24 ಕಿಲೋಮೀಟ್ರ್ ದೂರ ಹೋಗಬೇಕು ಬೇಕ್ರಿ ಐಟಮ್ ತಿನ್ನೋದಾದರೆ. ಬಟ್ ಇದೇ ಬೇಕ್ರಿ ಒಂದು, ಆದರೆ ಬಟ್ ತಿನ್ನೋದು ಕಡಿಮೆ ಆಯಿತಾ. ನೋಡಿ, ಪಾಲನ್ನು ಮಾಡ್ತಿದ್ದಾಳೆ. ಕೈ ಪಾಲು ತೊಗೊಳೋಕ್ಕೆ ಮಾತ್ರ ಜೋರಿದ್ದಾಳೆ ಆಯಿತಾ ಅವಳು ನೋಡಿ. ನನಗೆ ಮಾತ್ರ, ನಾನು ಅಂದೆ ನನಗೆ ಪೀಸ್ ಹಾಕಿಲ್ಲ. ನಾನು ಪೀಸ್ ಇಟ್ಟಿದ್ದೇನಲ್ಲ, ಆ ಪೀಸನ್ನೆಲ್ಲ ಸುಮ್ಮನೆ ಗುಳುಮ್ ಅಂತ ತಿನ್ಕೊಂಬಿಟ್ಟೆ. ಯಾಕಂದರೆ ಆ ಪೀಸ್ ಲೆಕ್ಕಕ್ಕೆ ಹಿಡಿಲಿಲ್ಲ ನಾನು. ಯಾಕೆ ಸುಮ್ಮನೆ ಹಿಡಿಬೇಕಲ್ವಾ. ಇಷ್ಟೆಲ್ಲ ಪಾಲು ಮಾಡಿಕೊಂಡು ಇದನ್ನೆಲ್ಲ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಅದು ಮಜಾನೇ ಬೇರೆ ಆಯಿತಾ. ಆ ಟೈಮಲ್ಲಿ ನಾವು ಹೀಗೆಲ್ಲ ಮಾಡ್ಕೊಂಡು ತಿಂತೀವಲ್ಲ ಎಲ್ಲ ಸೇರಿಕೊಂಡು, ಆ ಖುಷಿಗೆ ಏನು ಹೇಳೋಕ್ಕೂ ಆಗೋದಿಲ್ಲ, ಅಷ್ಟು ಖುಷಿ ಇರುತ್ತೆ ಆಯಿತಾ. ಎಲ್ಲ ಸೇರಿಕೊಂಡು ಕೂತ್ಕೊಂಡು ತಿನ್ನೋದು, ಸುದ್ದಿ ಹೇಳೋದು, ಹರಟೆ ಹೊಡೆಯೋದು ಎಲ್ಲ ಒಂಥರ ಖುಷಿಯಾಗಿರುತ್ತೆ ಆಯಿತಾ. ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ. ಅಂದರೆ ಮಳೆ ಬೇರೆ ಅಲ್ವಾ, ಮಳೆ ಇದ್ದಕ್ಕೆ ಯಾರೂ ಎಲ್ಲೂ ಹೋಗೋದಿಲ್ಲ ಆಚೆ ಕಡೆ, ಎಲ್ಲ ಒಂದೇ ಕಡೆ ಇರ್ತೀವಿ ನಾವು ನೋಡಿ. ಅಷ್ಟು ಬಂತು ಒಬ್ಬೊಬ್ಬರಿಗೆ. ಅದನ್ನು ಎಲ್ಲ ತಗೊಂಡ್ಬಿಟ್ಟು ನಾನು ಅವ್ರ ಮನೆ ಕಡೆ ಸ್ವಲ್ಪ ತಿರುಗಾಡಿದೆ ಆಯಿತಾ. ಹಿಂದ್ಗಡೆ ಡೇರೆ ಗಿಡ ನೆಟ್ಟಿದ್ದೀನಿ ನೋಡು ಅಂದರು ಅತ್ತೆ. ಅದನ್ನು ನೋಡ್ತಿದ್ದೀನಿ, ತೋರಿಸ್ತಿದ್ದು ಕೂಡ ಬನ್ನಿ ಆಯಿತಾ. ನೋಡಿ, ಇದು ಅವ್ರದ್ದು ಅದು ಗೊಬ್ಬರ ಗುಂಡಿ, ಅಂದರೆ ಇದು ಗೊಬ್ಬರ ಗ್ಯಾಸ್ ಅಂತ ಹೇಳ್ತಾರಲ್ಲ ಅದು ಆಯಿತಾ.
ಅದು ತೋರಿಸ್ತೀನಿ ನಿಮಗೆ. ಅದರ ಟ್ಯಾಂಕ್ ಹೆಂಗಿರುತ್ತೆ ಅಂತ ನೋಡಿ. ಈ ಥರ ಟ್ಯಾಂಕನ್ನು ಮುಚ್ಚಿಡ್ತಾರೆ. ಇಲ್ಲಿದೆ ನೋಡಿ, ಇದು ಗೋಬರ್ ಟ್ಯಾಂಕ್ ಆಯಿತಾ. ಇದನ್ನು ಇಲ್ಲಿ ಮುಚ್ಚಿಟ್ಟಿದ್ದಾರೆ. ಗೋಬರ್ ಗ್ಯಾಸ್ ಯೂಸ್ ಮಾಡ್ತಾರೆ ಇವ್ರ ಮನೆಯಲ್ಲಿ. ಇದು ಗೋಬರ್ ಟ್ಯಾಂಕ್ ಅಂತ ಹೇಳ್ತಾರೆ. ಹಾಗೆ ಆಚೆ ಕಡೆ ಬಂದೆ. ಅವ್ರ ಆಚೆ ಕಡೆ ಇದ್ದಲ್ಲ ಕರ ಎಲ್ಲ ಇತ್ತು, ಅದನ್ನು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಹೋದೆ. ಅಲ್ಲೇ ಹಾದಿಗೆ ಹೋಗ್ಬೇಕಿದ್ರೆ ಪಪ್ಪಿ ಕೂಡ ಮಲಗಿತ್ತು. ಪಪ್ಪಿನೂ ಕೂಡ ಮಾತಾಡಿಸ್ಕೊಂಡು ಅದು ನೋಡ್ತಾ ಇತ್ತು, ಏನು ಮಾಡ್ತಿದ್ದಾಳೆ ಇವಳು ಅಂತ. ಅವಳನ್ನು ಮಾತಾಡ್ಸ್ಕೊಂಡು ಮುಂದೋದೆ. ಅಲ್ಲಿ ನೋಡಿ ಮಹಾರಾಣಿಯವರು ಎಷ್ಟು ಬೆಚ್ಚಿ ಕೂತಿದ್ದಾರೆ ಅಂದರೆ, ಮಳೆ ಅಲ್ವಾ ಹೊರಗಡೆ, ಆರಾಮಾಗಿ ಕೂತ್ಕೊಂಡಿದ್ದಾರೆ ನೋಡಿ. ನೋಡಿ ಇವಾಗ ನಿಂತ್ಕೊಳತ್ತೆ ಆಯಿತಾ. ಏನೋ ತಂದಿದ್ದೀನಿ ಅಂದ್ಕೊಂಡಿದೆ ಪಾಪ. ನಾನು ಹೋದ ತಕ್ಷಣ ಕೂಗ್ಕೊಳ್ತದ್ದು ಆಯಿತಾ. ಹಳ್ಳಿಲೆಲ್ಲ ಇದೇ ಥರ ಆಯಿತಾ. ಒಂದು ಮನೆಯಲ್ಲಿ ಒಂದು ಆಕಳು, ಒಂದೆರಡು ಆಕಳು ಇರೋದೇ, ಅಂದರೆ ಹಾಲಿಗೋಸ್ಕರ ಕಟ್ಕೋತಾರೆ. ಅಂದರೆ ಹಾಲು ದಿನ ಟೀ ಕುಡಿಯೋಕ್ಕೆ ಅದಕ್ಕೆ ಇದಕ್ಕೆಲ್ಲ ಬೇಕಾಗತ್ತಲ್ಲ, ಅದಕ್ಕೆ ಹೀಗೆ ಕಟ್ಕೊಳ್ಳೋದೇ ಆಯಿತಾ. ಎಲ್ಲರ ಮನೆ ಹಿಂದುಗಡೆನೂ ತೋಟ ಇರೋದೇ ಇಲ್ಲಿ ಹಳ್ಳಿ ಕಡೆ ಆಯಿತಾ. ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಇರೋದೇ ಇದೆಲ್ಲ ನಮ್ಮದೇ, ಒಂದೇ ಫ್ಯಾಮಿಲಿ ಮನೆಗಳಿದು. ಒಂದು 6-7 ಮನೆ ಇದೆ, 8 ಮನೆ ಏನೋ ಇದೆ, ಎಲ್ಲ ಒಂದೇ ಫ್ಯಾಮಿಲಿದು ಆಯಿತಾ. ಹಾಗೆ ಅಲ್ಲಿಂದ ನಡ್ಕೊಂಡು ನಾವು ಸೀದಾ ಬಂದಿದ್ದೆ ವಾಕ್ ಅಂತ ಸ್ವಲ್ಪ ಹೊರಗಡೆ ಹೋದ್ವಿ. ಇಲ್ಲಿ ಬರೋಷ್ಟರಲ್ಲಿ ಇದ್ರ ಹಣ್ಣಿನ ಹೆಸರು ನನಗೆ ಗೊತ್ತಿಲ್ಲ, ಬಟ್ ತುಂಬ ಆರೋಗ್ಯಕ್ಕೂ ಒಳ್ಳೆಯದಂತೆ. ಹುಳಿ ಮತ್ತು ಸಿಹಿ ಎರಡೂ ಮಿಶ್ರಿತ ಹಣ್ಣುಗಳಿವು. ಇದ್ರ ಹೆಸರು ನನಗೂ ಗೊತ್ತಿಲ್ಲ, ಬಟ್ ತುಂಬ ಟೇಸ್ಟ್ ಇತ್ತು ಆಯಿತಾ. ನೋಡಿ ಒಳಗಡೆ ಒಂಥರ ಕೆಂಪು ಅದು ಎಲ್ಲೋ ಸ್ಕಿಪ್ ಆಗಿದೆ ವಿಡಿಯೋ. ತುಂಬ ಟೇಸ್ಟ್ ಇರುತ್ತೆ ಆಯಿತಾ. ಅಷ್ಟೇ ಮುಗಿಸ್ಕೊಂಡು ನಾವು ಏನಾದರೂ ಹೊರಗಡೆ ಆಚೆ ಕಡೆ ಬಂದ್ವಿ ಅಂತ ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ನಾಯಿ ನಮ್ಗೆ ಗಂಟು ಬೀಳ್ತದೆ ಆಯಿತಾ. ನೋಡಿ ಒಂದು ನಾಯಿ ಯಾವುದೂ ಗೊತ್ತಿಲ್ಲ ಬಂದುಬಿಟ್ಟಿದೆ. ಅದು ರಸ್ತೆಗೆ ಬರಬೇಕಾದ್ರೆ ಹೆದರಿಕೆ ಅಲ್ವಾ, ಅಂದರೆ ವೆಹಿಕಲ್ಸ್ ಎಲ್ಲ ತುಂಬ ಓಡಾಡ್ತಿರ್ತಾರೆ, ಮೇನ್ ರೋಡ್ ಆಗಿದ್ದಕ್ಕೆ. ನಾಯಿ ಒಂದು ಹಿಂದೆಯೇ ಬಂದಿದೆ, ಯಾರ್ದು ಅಂತ ಗೊತ್ತಿಲ್ಲ, ಬಟ್ ಬಂದಿದೆ. ಅದು ತುಂಬ ತ್ರಾಸು ಕೊಡ್ತಾಯಿತ್ತು. ಯಾರಾದರೂ ಮತ್ತು ಗಾಡಿ ಗಿಡಿಗೆ ಏನಾದರೂ ಅಡ್ಡ ಬಂದು ನಮಗೆ ಬೈದ್ಬಿಟ್ರೆ ಅಂತ ನಮಗೆ ಭಯ. ಅದು ನಮ್ಮ ಬೆನ್ನು ಬಿಡ್ತಾಯಿಲ್ಲ ಇದು. ಹೀಗೆ ಇನ್ನು ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಈ ಮಳೆಗಾಲ ಸ್ಟಾರ್ಟ್ ಆಯ್ತು, ಸ್ವಲ್ಪ ಫಾಲ್ಸ್ ಥರ ಆಗುತ್ತೆ. ಎಷ್ಟು ಚೆನ್ನಾಗಿ ನೀರು ಹರಿತಿದೆ ಅಲ್ಲಿ. ಇದನ್ನೆಲ್ಲ ಮುಗಿಸ್ಕೊಂಡು ನೈಟ್ ನಾವು ಅಷ್ಟೇ ಜನ ಸೇರಿದ್ವಲ್ಲ, ಒಂದು ಸ್ಪೆಷಲ್ ಕೆಲಸಕ್ಕೆ ಹೋಗಿದ್ವಿ ಆಯಿತಾ. ಏನಂದರೆ ನಾವು ಮಾಡೋ ಕಿತಾಪತಿ ಒಂದೆರಡಲ್ಲ, ನಮ್ಮ ಮಾವನ ಕರ್ಕೊಂಡು ಏಡಿ ಹಿಡಿಯೋಕ್ಕೆ ಅಂತ ಹೋದ್ವಿ ಆಯಿತಾ. ಅಲ್ಲಿ ಹೋದರೆ ಏಡಿ ಮರ್ರೆ ಛೆ, ಒಂದಾದರೂ ಸಿಗಬೇಕಾ, ಒಂಥರ ಮರ್ಯಾದೆ ಆಗೋಯ್ತು. ಬಟ್ ನಾವು ಒಂದು ಏಡಿ ಏನೋ ಸಿಕ್ತು ಆಯಿತಾ. ಅದನ್ನು ತಗೊಂಡು ಮನೆಗೆ ಬಂದ್ವಿ. ಮನೇಲಿ ಬಂದು ಮನೆಯವ್ರ ಹತ್ರ ಬೈಸ್ಕೊಂಡು ಮುಗಿಸ್ಕೊಂಡ್ವಿ. ಕತ್ಲೆಗೆಲ್ಲ ಯಾಕೆ ಹೋಗೋದು, ನಿಮಗೆ 1-2 ನೀವು ಮಾಡೋದು ಅಂತೇಳಿ ಉಗಿಸ್ಕೊಂಡಿದ್ದು. ಇವತ್ತಿನ ವ್ಲಾಗ್ ಇಲ್ಲಿ ಮುಗಿಸ್ತೀನಿ ಆಯಿತಾ. ಆದರೆ ಸಿಕ್ತು ಮರೆ, ಒಂದು 4-5 ಏಡಿ ಏನೋ ಸಿಕ್ತು. ಅದನ್ನು ನಾನು ವೀಡಿಯೋ ಮಾಡಿಲ್ಲ, ಅಂದರೆ ಮಳೆ ಬರ್ತಾಯಿತ್ತು ಅಂತೇಳಿ ಮೊಬೈಲ್ನ ಆಚೆ ತೆಗೆದಿಲ್ಲ. ಅಷ್ಟಕ್ಕೆ ಸ್ಟಾಪ್ ಮಾಡಿದೆ. ಮತ್ತು ಮನೇಲಿ ಬೈತಾರೆ ಅಂತ, ಮೊಬೈಲಿಗೆ ಏನಾದರೂ ಆದರೆ ತುಂಬ ಬೈತಾರೆ ಅಂತೇಳಿ ಸುಮ್ಮನೆ ಯಾಕೆ ಬೈಸ್ಕೋಬೇಕಲ್ವಾ ಅಂತ ಮೊಬೈಲ್ನ ಒಳಗಡೆ ಇಟ್ಕೊಬಿಟ್ಟೆ. ಹಾಗೆ ಒಂದು ಅನುಭವ ಇರುತ್ತಲ್ವ, ಇದೊಂದು ವೀಡಿಯೋ ಮಾಡಿಟ್ಕೊಂಡ್ರೆ ನಾವು ಎಷ್ಟೆಲ್ಲ ಎಂಜಾಯ್ ಮಾಡಿದ್ದೀವಿ ಅನ್ನೋದಿರುತ್ತಲ್ವ, ಅದಕ್ಕಾಗಿ ಇಷ್ಟು ವೀಡಿಯೋ ಮಾಡಿದ್ದೀನಿ. ಬಾಯ್.